Good morning, students. I am Anupama. I am teaching the 7th standard Social Science subject. In the previous class, we learned some of the points about the lesson, the Delhi Sultanates. Before going to the teaching, we are recall some of the points about this lesson. In the previous class, we learned the invasion of India. In that invasions, we learnt about Muhammad Ghori and Muhammad Ghazni. After that, we learnt about the 5 dynasties which was ruled the Delhi Sultanate. That 5 dynasties are Slave Dynasty, Khilji Dynasty, Tughlaq Dynasty, Sayyid Dynasty, and the last one is Lodi Dynasty. In these 5 dynasties, we learnt about Slave Dynasty and Khilji Dynasty, and also some of the points about Tughlaq Dynasty. Once again, we are recall the points about Tughlaq Dynasty. Let's we start the teaching Tughlaq Dynasty. This Tughlaq Dynasty, it is the third dynasty which was ruled the Delhi Sultanate. The Muhammad bin Tughlaq. See here, this is the picture of Muhammad bin Tughlaq. He was the very notable king of this dynasty, and also he is called as ill-tempered. Muhammad bin Tughlaq ಡೈನಾಸ್ಟಿನಲ್ಲೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ರಾಜ. ಇವರನ್ನು ಹುಚ್ಚುದೊರೆ ಅಂತ ಹೇಳಿ ಕರೀತಾ ಇದ್ರು. ಸೊ ಆ್ಯಕ್ಚುಲಿ ಹಿ ವಾಸ್ ಡೂಯಿಂಗ್ ದ ಸೋ ಮೆನಿ ಡಿಸಿಷನ್ಸ್ ಇನ್ ಅರ್ಜೆಂಟ್ಲಿ. ತುಂಬಾ ಆ ಥರದ ನಿರ್ಧಾರಗಳನ್ನ ಏನು ಮಾಡ್ತಿದ್ರು ತಗೊಳ್ತಾ ಇದ್ರು. ಅದರಲ್ಲಿ 2 ಮೇನ್ ರೀಸನ್ಗಳನ್ನ ನಿಮಗೆ ನಾವು ಯಾಕೆ ಇವರನ್ನು ಹುಚ್ಚುದೊರೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಅನ್ನೋದನ್ನು 2 ಕಾರಣಗಳನ್ನು ನಿಮಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ದ ಫಸ್ಟ್ ರೀಸನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್. ದಟ್ ಮೀನ್ಸ್ ಆಡಳಿತದಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಹೋದರು. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ. ಇಲ್ಲಿ ಇದರ ಅರ್ಥ ಏನಪ್ಪ ಅಂತ ಹೇಳಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ. ಸಿ ದಿಸ್ Muhammad bin Tughlaq, he was changed his capital city from Delhi to ದೇವಗಿರಿ. ಆ್ಯಕ್ಚುಲಿ ದೇವಗಿರಿ ಅನ್ನೋ ಪ್ಲೇಸು ಮಹಾರಾಷ್ಟ್ರದ ಹತ್ರ ಬರುತ್ತೆ. ಇದನ್ನು ದೌಲತಾಬಾದ್ ಅಂತಕ್ಕಂಥ ಹೆಸರನ್ನು ಅವ್ರು ಏನು ಮಾಡ್ತಾರೆ ಇಡ್ತಾರೆ. ಹೆಸರನ್ನು ಮರುನಾಮಕರಣ ದೇವಗಿರಿಯಿಂದ ದೌಲತಾಬಾದ್ ಅನ್ನುವಂತಹ ಮರುನಾಮಕರಣವನ್ನು ಮಾಡಿಬಿಟ್ಟು ಇವರ ಕ್ಯಾಪಿಟಲ್ ಸಿಟಿಯನ್ನು ಡೆಲ್ಲಿಯಿಂದ ದೌಲತಾಬಾದ್ಗೆ ಏನು ಮಾಡ್ತಾರೆ ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡುವಾಗ ಜನರಿಗೆ ಸ್ಟ್ರಿಕ್ಟಾಗಿ ಆರ್ಡ್ರನ್ನು ಪಾಸ್ ಮಾಡ್ತಾರೆ. ನೋ ಒನ್ ಹ್ಯಾಸ್ ಟು ಬಿ ರಿಮೈನಿಂಗ್ ಹಿಯರ್. ಯಾರೊಬ್ಬರೂ ಸಹ ಏನು ಮಾಡೋ ಹಾಗಿಲ್ಲ, ಇಲ್ಲೇ ಉಳ್ಕೊಳ್ಳೋ ಹಾಗಿಲ್ಲ, ಪ್ರತಿಯೊಬ್ಬರೂ ದೌಲತಾಬಾದಿಗೆ ಬರಬೇಕು ಅಂಥೇಳಿ ಸ್ಟ್ರಿಕ್ಟಾಗಿ ಆರ್ಡ್ರನ್ನ ಪಾಸ್ ಮಾಡ್ತಾರೆ. ಆಗ ಜನ ರಾಜನ ಆಜ್ಞೆಯನ್ನು ಮೀರೋ ಹಾಗಿಲ್ಲ, ಬಟ್ ಮನಸ್ಸಿಲ್ಲ, ಆದರೂ ಏನು ಮಾಡ್ತಾರೆ ಬರ್ತಾರೆ. ಆ್ಯಕ್ಚುಲಿ ದ ಡಿಸ್ಟೆನ್ಸ್ ಈಸ್ 700 ಮೈಲ್ಸ್. 700 ಮೈಲ್ಗಳಷ್ಟು ದೂರ ಇತ್ತು ಡೆಲ್ಲಿಯಿಂದ ದೇವಗಿರಿ. ಓಕೆನಾ. ಸೊ ಅದರಲ್ಲೇ ಏನು ಮಾಡ್ತಾರೆ, ಆಗ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಎಷ್ಟೋ ಜನ ದಾರಿ ಮಧ್ಯದಲ್ಲೇ ಮರಣವನ್ನು ಹೊಂದಿರ್ತಾರೆ. ಉಳಿದಂತಹ ಜನರು ದೌಲತಾಬಾದನ್ನು ಬಂದು ಸೇರಿಕೊಳ್ತಾರೆ. ಆಫ್ಟರ್ ಫ್ಯೂ ಡೇಸ್ so many attackers, they are started the invasion from the northwest direction. ನಾರ್ತ್ ಡೈರೆಕ್ಷನಲ್ಲಿ ಅಟ್ಯಾಕರ್ಸ್ಗಳ ಸಂಖ್ಯೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಲ್ಲಿ ಇದ್ದಂಥ ಸೈನಿಕರಿಗೆ ಅದನ್ನು ಫೇಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಆಗ ಮೊಹಮ್ಮದ್ ಬಿನ್ ತಗೊಳಕ್ಕೆ ಹೋಗಬೇಕಾಗತ್ತೆ. ಇಲ್ಲಿಂದ 700 ಮೈಲ್ಗಟ್ಟಲಷ್ಟು ಅವ್ರು ಹೋಗಿ ಫೇಸ್ ಮಾಡೋದೇನಾಯಿತು ಕಷ್ಟ ಆಗ್ತಾ ಹೋಯಿತು. ಆಗ ಗೊತ್ತಾಗುತ್ತೆ ಮೊಹಮ್ಮದ್ ಬಿನ್ ತಗೊಳಕ್ಕೆ ತಾನೇನು ತಪ್ಪು ಮಾಡಿದೆ. ಆಮೇಲೆ ಏನು ಮಾಡ್ತಾರೆ, ಅಗೇನ್ ಹಿ ಇಶ್ಯೂ ದ ಆರ್ಡರ್. ಮತ್ತೆ ಏನು ಮಾಡ್ತಾರೆ, ಆರ್ಡ್ರನ್ನು ಕೊಡ್ತಾರೆ. ಏನಂತ, ಅಗೇನ್ ಹಿ ಚೇಂಜ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ದೌಲತಾಬಾದ್ ಟು ದೇವಗಿರಿ. ನಾನು ದೌಲತಾಬಾದಿಂದ ದೇವಗಿರಿಗೆ ಏನು ಮಾಡ್ತಿದ್ದೀನಿ, ರಾಜಧಾನಿಯನ್ನು ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಜನರಲ್ರಿ ಏನು ಮಾಡ್ತಾರೆ, ದಿ ಸ್ಟಾರ್ಟೆಡ್ ದ ರಿವಾಲ್ಟ್ ಅಗೇನ್ಸ್ಟ್ ದ ಕಿಂಗ್. ರಾಜನ ವಿರುದ್ಧ ಏನು ಮಾಡ್ತಾರೆ, ದಂಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಡೆಲ್ಲಿಯಿಂದ ದೇವಗಿರಿಯಿಂದ ಡೆಲ್ಲಿಗೆ ಹೋಗೋದು ಅಷ್ಟು ಸುಲಭವಾಗಿರಲಿಲ್ಲ. ಇದನ್ನೇ ನಾವು ಹೇಳೋದು, ಈ ರಾಜನನ್ನು ಹುಚ್ಚುದೊರೆ ಅಂತ ಹೇಳಿ ಕರಿತಾ ಇದ್ರು. ಯಾವಾಗ ಬೇಕೋ ಹಾಗೆ ಅವನಿಗೆ ಹೇಗೆ ಅನಿಸುತ್ತೋ ಹಾಗೆ ಏನು ಮಾಡ್ತಿದ್ರು ಡಿಸಿಷನನ್ನು
ತಗೊಳ್ತಾ ಇದ್ರು. ದಿಸ್ ಈಸ್ ದ ಫಸ್ಟ್ ರೀಸನ್ ಫಾರ್ ವಿ ಆರ್ ಕಾಲ್ಡ್ ದ ಮೊಹಮ್ಮದ್ ಬಿನ್ ತೊಗಲಕ್ ಆ್ಯಸ್ ಎ ಇಲ್ ಟೆಂಪರ್ಡ್. ಅವ್ರನ್ನ ಹುಚ್ಚಿದವರೆ ಅಂತ ಕರೆಯೋದಕ್ಕೆ ಇದು ಮೊದಲನೇ ಕಾರಣ. ಆ್ಯಂಡ್ ದ ನೆಕ್ಸ್ಟ್ ರೀಸನ್ ಈಸ್, see here is the picture of Muhammad bin Tughlaq and also here giving the picture of coins. ಹಾಗಾದರೆ ಕಾಯಿನ್ಸಿಗೂ ಮತ್ತು ಮೊಹಮ್ಮದ್ ಬಿನ್ ತೊಗಲಕ್ ಏನು ಸಂಬಂಧ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ, see here issue of token coins. The another reform of Muhammad was that he issued the copper coins in the place of silver coins with the same face value. ಒಂದು ಕ್ಯಾಪಿಟಲ್ ಸಿಟಿಯ ಬದಲಾವಣೆ ಬಗ್ಗೆ ಆಯಿತು. ನೆಕ್ಸ್ಟು ಇವರ ಕಾಯಿನ್ಗಳನ್ನು ವಿತರಣೆ ಮಾಡಿದ್ರಲ್ಲಿ ತಪ್ಪಾಗ್ತಾ ಹೋಯಿತು. ಏನಾಯಿತು ಅಂತ ಹೇಳಿದ್ರೆ, ಮೊಹಮ್ಮದ್ ಬಿನ್ ತೊಗಲಕ್ ಹಿ ಇಶ್ಯೂಡ್ ದ ಕಾಪರ್ ಕಾಯಿನ್ಸ್ ಇನ್ ದ ಪ್ಲೇಸ್ ಆಫ್ ಸಿಲ್ವರ್ ಕಾಯಿನ್ಸ್ ವಿತ್ ದ ಸೇಮ್ ಫೇಸ್ ವ್ಯಾಲ್ಯೂ. ಇವರ ರಾಜಧಾನಿಯಲ್ಲಿ ವ್ಯಾಪಾರಕ್ಕೋಸ್ಕರ ಬೆಳ್ಳಿಯ ನಾಣ್ಯಗಳನ್ನು ಉಪಯೋಗಿಸ್ತಾ ಇರ್ತಾರೆ. ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ಇವರು ಕ್ಯಾಪಿಟಲ್ ಸಿಟಿಯನ್ನು ಚೇಂಜ್ ಮಾಡುವಾಗ ಬಹಳಷ್ಟು ಹಣ ಖರ್ಚಾಗುತ್ತೆ. ಆಗ ವ್ಯಾಪಾರಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ ಬೆಳ್ಳಿಯ ನಾಣ್ಯಗಳನ್ನು ಟಂಕಿಸುವಷ್ಟು ಇವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಅದನ್ನು ಟಂಕಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ತಾಮ್ರದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳ ಬದಲಾಗಿ ಏನು ಮಾಡ್ತಾರೆ, ಚಲಾವಣೆಗೆ ತರ್ತಾರೆ. ಸೇಮ್ ಅಂದರೆ ಅದೇ ರೀತಿಯ ಮುಖಬೆಲೆಗೆ ಏನು ಮಾಡ್ತಾರೆ, ಚಲಾವಣೆಗೆ ತರ್ತಾರೆ. ಬಟ್ ಹಿ ವಾಸ್ ಫೇಲ್ಯೂರ್ ಟು ಪಾಸ್ ಆರ್ಡ್ರನ್ನು ಪಾಸ್ ಮಾಡಿದರು, ಬಟ್ ಇದೇನಾಯಿತು, ಫೇಲ್ಯೂರ್ ಆಗ್ತು. ಓನ್ಲಿ ದ ಗವರ್ನಮೆಂಟ್ ಹ್ಯಾಡ್ ಅಥಾರಿಟಿ ಟು ಮಿಂಟ್ ಕಾಪರ್ ಕಾಯಿನ್ಸ್. ಆ್ಯಕ್ಚುಲಿ ನಾಣ್ಯಗಳನ್ನು ಮುದ್ರಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇರುತ್ತೆ ಅಲ್ವಾ. ಈಗ ನಾವಾದರೂ ಅಷ್ಟೇ 2000 ನೋಟು, 500 ರೂಪಾಯಿ ನೋಟು, ಎಲ್ಲ ಕಾಯಿನ್ಸ್ಗಳಾಗಿರ್ಬೋದು, ನೋಟ್ಗಳಾಗಿರ್ಬೋದು, ಅದನ್ನು ಟಂಕಿಸ್ತಕ್ಕಂಥ ಅಥವಾ ಮುದ್ರಿಸ್ತಕ್ಕಂಥ ಅಧಿಕಾರ ನಮ್ಮ ಸರ್ಕಾರಕ್ಕೆ ಇದೆ. ಅದನ್ನು ಬಿಟ್ಟು ಎಲ್ಲರಿಗೂ, ನಮಗೆಲ್ಲರಿಗೂ ನಮ್ಮ ಮನೆಗಳಲ್ಲಿ ಅದನ್ನು ಟಂಕಿಸ್ತಕ್ಕಂಥ ಅಥವಾ ಮುದ್ರಿಸ್ತಕ್ಕಂತಹ ಅಧಿಕಾರವನ್ನು ಕೊಟ್ಬಿಟ್ರೆ ಏನಾಗುತ್ತೆ, ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೂ ಆಗಿದ್ದು ಅದೇನೆ. ಜನರು ಏನು ಮಾಡಿದರು, ದೇ ಆರ್ ಕಾನ್ಸಿಕ್ವೆಂಟ್ಲಿ ಪೀಪಲ್ ದೆಮ್ಸೆಲ್ಫ್ ಬಿಗ್ಯಾನ್ ಟು ಮಿಂಟ್ ಕಾಪರ್ ಕಾಯಿನ್ಸ್. ಜನರು ಅವರವರ ಇಷ್ಟ ಬಂದಂತೆ ಅವರವರ ಮನೆಗಳಲ್ಲಿ ಮುದ್ರಿಸ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇದರಿಂದ ಏನಾಯ್ತಿದು, ದಿಸ್ ರಿಫಾರ್ಮ್ ವಾಸ್ ಫೇಲ್ಯೂರ್ಡ್. ಇವನ ಸುಧಾರಣೆ ಏನಾಗ್ತಾ ಹೋಯಿತು, ಫೇಲ್ಯೂರ್ ಆಗ್ತಾ ಹೋಯಿತು. ಫೈನಲಿ ದ ಮೊಹಮ್ಮದ್ ಬಿನ್ ತೊಗಲಕ್ ಈ ಅಬಾಲಿಷ್ಡ್ ದ ಯೂಸ್ ಆಫ್ ಕಾಪರ್ ಕಾಯಿನ್ಸ್. ಸೊ ಯಾವಾಗ ಹಣದ ವ್ಯಾಲ್ಯೂ ಬಿದ್ದೋಯ್ತೋ ಆಗ ಮೊಹಮ್ಮದ್ ಬಿನ್ ತೊಗಲಕ್ ಏನು ಮಾಡ್ತಾನೆ, ಈ ಕಾಪರ್ ಕಾಯಿನ್ಗಳನ್ನು ಬಳಸೋದನ್ನು ತೆಗೆದು ಹಾಕ್ತಾರೆ. ಯಾರೂ ಸಹ ಕಾಪರ್ ಕಾಯಿನ್ಸ್ಗಳನ್ನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ರೂಲ್ಸನ್ನು ಅವರು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಹಿ ಎಕ್ಸ್ಚೇಂಜ್ ದ ಸಿಲ್ವರ್ ಕಾಯಿನ್ಸ್ ಫಾರ್ ಕಾಪರ್ ಕಾಯಿನ್ಸ್. ಈಗ ನೋಡಿ, ಸಿಲ್ವರ್ ಕಾಯಿನಿಂದ ಕಾಪರ್ ಕಾಯಿನ್ಗೆ ಚೇಂಜ್ ಮಾಡಿದರು. ಈಗ ಅಗೈನ್ ಕಾಪರ್ ಕಾಯಿನಿಂದ ಏನು ಮಾಡ್ತಾರೆ, ಸಿಲ್ವರ್ ಕಾಯಿನ್ಗೆ ಚೇಂಜ್ ಮಾಡ್ತಾರೆ. ಸಿಲ್ವರ್ ಕಾಯಿನ್ಗಳ ಯೂಸನ್ನು ಸ್ವಲ್ಪ ದಿವಸ ಮಾಡಿದರು. ದ ಟ್ರೆಷರಿ ವಾಸ್ ಎಂಪ್ಟಿ. ಖಜಾನೆ ಏನಾಯಿತು, ಕಂಪ್ಲೀಟಾಗಿ ಖಾಲಿ ಆಯಿತು. ಫೈನಾನ್ಷಿಯಲಿ ದೆ ಬಿಕೇಮ್ ವೆರಿ ವೀಕ್. ಆರ್ಥಿಕವಾಗಿ ಅವರು ತುಂಬಾ ನಿಶ್ಶಕ್ತರಾಗ್ತಾ ಹೋದರು. ದ ಕಂಡೀಷನ್ ವಾಸ್ ವೆರಿ ಕ್ರಿಟಿಕಲ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗ್ತಾ ಹೋಯಿತು. ಅವ್ರ ಹತ್ರ ಸಿಲ್ವರ್ ಕಾಯಿನ್ಸ್ಗಳನ್ನು ಮುದ್ರಿಸೋದಕ್ಕೆ ಟ್ರೆಷರಿನಲ್ಲಿ ವೆಲ್ತ್ ಎಲ್ಲ ಏನಾಗಿತ್ತು, ಖಾಲಿಯಾಗಿತ್ತು. ದ ಗವರ್ನಮೆಂಟ್ ಕುಡ್ ನಾಟ್ ಮೀಟ್ ದ ಡಿಮ್ಯಾಂಡ್ ಆಫ್ ಸಿಲ್ವರ್ ಕಾಯಿನ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಟೋಕನ್ ಕಾಯಿನ್ಸ್. ಆಫ್ಟರ್ ದ್ಯಾಟ್ ಇಲ್ಲಿ ಕಾಪರ್ ಕಾಯಿನ್ಸು ಮಾಡೋಕ್ಕಾಗಲಿಲ್ಲ, ಸಿಲ್ವರ್ ಕಾಯಿನ್ಸ್ಗಳನ್ನೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಸರ್ಕಾರ ಏನು ಮಾಡುತ್ತೆ ಅಂತೇಳಿದರೆ ಟೋಕನ್ ಕಾಯಿನ್ಸ್ಗಳನ್ನ ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಯಿತು. ನೋಡಿ, ಇಲ್ಲಿ ಜನ ಏನು ಮಾಡ್ತಾರೆ ಗೊತ್ತಾ, ಕಾಪರ್ ಕಾಯಿನ್ಗಳನ್ನ ಚಲಾವಣೆಗೆ ತಂದರು, ಆಗ ಮತ್ತೆ ಸಿಲ್ವರ್ ಕಾಯಿನ್ಗಳನ್ನ ಬಚ್ಚಿಟ್ಕೊಂಡ್ರು. ಹೊರಗೆ ಚಲಾವಣೆಗೆ ಅವ್ರು ತರಲಿಲ್ಲ. ಮತ್ತು ಸಿಲ್ವರ್ ಕಾಯಿನ್ಗಳನ್ನ ಚಲಾವಣೆಗೆ ತಂದಾಗಲೂ ಜನರು ಅವನ್ನ ಹೊರಗೆ ತರಲಿಲ್ಲ. ಹಾಗಾಗಿ ಏನಾಯಿತು, ಟ್ರೆಷರಿ ಪೂರ್ತಿ ಖಾಲಿ ಆಯಿತು. ಆರ್ಥಿಕವಾಗಿ ಸಂಕಷ್ಟವನ್ನು ಇವರು ಅನುಭವಿಸ್ತಾ ಹೋದರು. ಕಾಪರ್ ಕಾಯಿನ್ಸು ಮಾಡಲಿಕ್ಕಾಗಲಿಲ್ಲ, ಸಿಲ್ವರ್ ಕಾಯಿನ್ಸ್ಗಳನ್ನೂ ಚಲಾವಣೆಗೆ ತರೋಕ್ಕಾಗಲಿಲ್ಲ. ಸೊ ಫೈನಲಿ ಟೋಕನ್ ಕಾಯಿನ್ಸ್ಗಳನ್ನ ಏನು ಮಾಡ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ. ದೆನ್ ದ ಪೀಪಲ್ ವರ್ ಸ್ಟಾರ್ಟೆಡ್ ದ ರಿವಾಲ್ಟ್ ಅಗೇನ್ಸ್ಟ್ ದ ಸುಲ್ತಾನ್. ಈ ಮೊಹಮ್ಮದ್ ಬಿನ್ ತೊಗಲಕ್ನ ವಿರುದ್ಧ ಏನು ಮಾಡೋದು, ಜನರು ದಂಗೆ ಹೇಳೋದಕ್ಕೆ ಶುರು ಮಾಡಿದರು. ಆವಾಗ ಸಿಂಧ್ ಪ್ರಾವಿನ್ಸ್ ಮೇಲೆ, ಸಿಂಧ್ ಪ್ರಾಂತ್ಯದ ಮೇಲೆ ಮೊಹಮ್ಮದ್ ಬಿನ್ ತೊಗಲಕ್ ದಂಗೆಯನ್ನು ಎದ್ದು ಹೋದಂಥ ಸಂದರ್ಭದಲ್ಲಿ, ಅಂದರೆ ಹೋರಾಟವನ್ನು, ದಾಳಿಯನ್ನು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ, ದಿಸ್ ಮೊಹಮ್ಮದ್ ಬಿನ್ ತೊಗಲಕ್ ಹಿ ವಾಸ್ ಡೈಡ್
ಅಲ್ಲಿ ಏನು ಮಾಡ್ತಾರೆ, ಅವರು ಮರಣವನ್ನು ಹೊಂದುತ್ತಾರೆ ಜ್ವರದಿಂದ. ಸಿ ಹಿಯರ್ ಹಿ ಡೈಡ್ ಆಫ್ ಫೀವರ್. ಅಲ್ಲಿ ದಂಗೆಯನ್ನು ಹೋದಂಥ ಸಂದರ್ಭದಲ್ಲಿ ಅತಿಯಾಗಿರ್ತಕ್ಕಂಥ ಜ್ವರದಿಂದ ಏನಾಗ್ತಾರೆ, ಮೊಹಮ್ಮದ್ ಬಿನ್ ತುಘಲಕ್ ಮರಣವನ್ನು ಹೊಂದುತ್ತಾರೆ. ಸೊ ಇಲ್ಲಿಗೆ ತುಘಲಕ್ ಡೈನಾಸ್ಟಿಯ ರೂಲಿಂಗ್ ಏನಾಗುತ್ತೆ, ಎಂಡ್ ಆಗುತ್ತೆ. ಆ್ಯಂಡ್ ದ ಫೋರ್ತ್ ಡೈನಾಸ್ಟಿ ಈಸ್ ಸೈಯದ್ ಡೈನಾಸ್ಟಿ. ಸಿ ಸೈಯದ್ ಡೈನಾಸ್ಟಿ ಕಿಂಗ್ಸ್ ಆಲ್ಸೋ ದೇ ಆರ್ ಡೂಯಿಂಗ್ ದ ರೂಲಿಂಗ್ ಇನ್ ಫ್ಯೂ ಡೇಸ್. ಅವರು ಕೆಲವು ದಿವಸಗಳ ಕಾಲ ಏನು ಮಾಡ್ತಾರೆ, ರೂಲಿಂಗನ್ನು ಮಾಡ್ತಾರೆ. ಆಫ್ಟರ್ ದ ಲಾಸ್ಟ್ ಡೈನಾಸ್ಟಿ ವಾಸ್ ಲೂದಿ ಡೈನಾಸ್ಟಿ, ಇಟ್ ವಾಸ್ ಕೇಮ್ ಟು ದ ಪವರ್. ಲೂದಿ ಡೈನಾಸ್ಟಿ ಏನಾಗುತ್ತೆ, ಅಧಿಕಾರಕ್ಕೆ ಬರುತ್ತೆ. In this Ludi dynasty, the last king was Ibrahim Ludi. ಇಬ್ರಾಹಿಂ ಲೂದಿ ಈ ಲೂದಿ ಡೈನಾಸ್ಟಿ ಅಥವಾ ಡೆಲ್ಲಿ ಸುಲ್ತಾನರಲ್ಲೇ ಕೊನೆಯ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಇಬ್ರಾಹಿಂ ಲೂದಿ. ಈ ಇಬ್ರಾಹಿಂ ಲೂದಿ ವಾಸ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ಪಾನಿಪಟ್ ಬೈ ಬಾಬರ್. ಬಾಬರ್ ಏನು ಮಾಡ್ತಾನೆ, ಬಾಬರ್ ಮತ್ತು ಇಬ್ರಾಹಿಂ ಲೂದಿ ಇಬ್ಬರ ನಡುವೆ ಏನಾಗುತ್ತೆ, ಪಾಣಿಪಟ್ ವಾರ ಆಗುತ್ತೆ. ಈ ಪಾಣಿಪಟ್ ವಾರಲ್ಲಿ ಬಾಬರ್ ಗೆಲುವನ್ನು ಸಾಧಿಸ್ತಾರೆ. ಆ್ಯಂಡ್ ದಿಸ್ ಬಾಬರ್ ಕ್ಯಾಪ್ಚರ್ಡ್ ದ ಡೆಲ್ಲಿ ಆ್ಯಂಡ್ ಆಲ್ಸೋ ಹಿ ವಾಸ್ ಸ್ಟಾರ್ಟೆಡ್ ದ ರೂಲಿಂಗ್ ಬೈ ದ ಫೌಂಡೇಶನ್ ಆಫ್ ದ ಮೊಘಲ್ ರೂಲ್. ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರ ಮೂಲಕ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ಬಾಬರ್ ಡೆಲ್ಲಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಇಸ್ ದ ಇನ್ಫಾರ್ಮೇಷನ್ ಅಬೌಟ್ 5 ಡೈನಾಸ್ಟಿ ರೂಲಿಂಗ್. ಈ 5 ಮನೆತನಗಳ ರೂಲಿಂಗ್ನ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಡೆಲ್ಲಿ ಸುಲ್ತಾನೇಟ್. ಡೆಲ್ಲಿ ಸುಲ್ತಾನರು ಏನೇನು ಕಾಂಟ್ರಿಬ್ಯೂಷನ್ಸ್ ಕೊಡುಗೆಗಳನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. In that contribution, administration, it was the first contribution of Delhi Sultanate. Although the Hindus reforms the majority under the Sultanate, the administration functioned on Islamic lines. See here, most of the Hindus, they are in the under the Sultanate ruling. ಈ ಸುಲ್ತಾನರ ಆಳ್ವಿಕೆಯಲ್ಲಿ ಬಹಳಷ್ಟು ಜನ ಹಿಂದೂಗಳೇ ಇದ್ದರು. ದಿಸ್ ಸುಲ್ತಾನ್ಸ್ ರೂಲಿಂಗ್ ವಾಸ್ ಬೇಸ್ಡ್ ಆನ್ ಇಸ್ಲಾಮಿಕ್ ಲೈನ್ಸ್. ಇಸ್ಲಾಂ ಧರ್ಮದ ಆಧಾರದ ಮೇಲೆ ಅವರು ರೂಲಿಂಗನ್ನು ಮಾಡ್ತಾಯಿದ್ರು. ದ ಆರ್ಮಿ ಫಾರ್ಮ್ಡ್ ದ ಬ್ಯಾಕ್ ಬೋನ್ ಆಫ್ ದ ಸ್ಟೇಟ್. ಈ ಡೆಲ್ಲಿ ಬ್ಯಾಕ್ ಬೋನ್ ಯಾವುದಪ್ಪ ಅಂತ ಹೇಳಿದ್ರೆ ಆರ್ಮಿ, ಸೈನಿಕ ಶಕ್ತಿನೇ ಅವರ ಬ್ಯಾಕ್ ಬೋನ್ ಆಗಿತ್ತು. ದ ಸುಲ್ತಾನ್ಸ್ ವರ್ ಅಬ್ಸಲ್ಯೂಟ್. ಬಲ್ಬನ್ ಎ ನೋಟೆಬಲ್ ಸುಲ್ತಾನ್ ಡಿಕ್ಲೇರ್. ನೋಡಿ ಇಲ್ಲಿ ಸುಲ್ತಾನ್ಸ್ಗಳನ್ನು ನಾವಿಲ್ಲಿ ಬಹಳಷ್ಟು ಜನರನ್ನು ನೋಡ್ತಾ ಹೋಗ್ಬೋದು. ನೋಡಿ, ಬಲ್ಬನ್ ಈಸ್ ಎ ನೋಟೆಬಲ್ ಸುಲ್ತಾನ್. ಅನದರ್ ನೋಟೆಬಲ್ ಸುಲ್ತಾನ್ ವಾಸ್ ಬಲ್ಬನ್. ಹಿ ಡಿಕ್ಲೇರ್ಡ್ ದಟ್ ಹಿ ವಾಸ್ ಎ ಗಾಡ್ಸ್ ರೆಪ್ರೆಸೆಂಟೇಟಿವ್ ಆ್ಯಂಡ್ ಹೆನ್ಸ್ ಅಕೌಂಟೇಬಲ್ ಟು ಗಾಡ್ ಅಲೋನ್. ಇಲ್ಲಿ ಬಲ್ಬನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಿ ಡಿಕ್ಲೇರ್ಡ್ ಹಿ ವಾಸ್ ಎ ಗಾಡ್ ರೆಪ್ರೆಸೆಂಟೇಟಿವ್. ನಾನು ದೇವರ ಪ್ರತಿನಿಧಿ ಅಂತ ಹೇಳಿಬಿಟ್ಟು ಡಿಕ್ಲರೇಷನನ್ನು ಹೊರಡಿಸ್ತಾ ಹೋಗ್ತಾರೆ. ದ ಸುಲ್ತಾನ್ಸ್ ಹೌಎವರ್ ಹ್ಯಾಡ್ ಟು ಫೇಸ್ ಫ್ರೀಕ್ವೆಂಟ್ ರಿವಾಲ್ಟ್ ಆಫ್ ದ ಲೋಕಲ್ ರೂಲರ್ಸ್ ಆ್ಯಂಡ್ ವರ್ ಆಲ್ವೇಸ್ ಫಿಯರ್ಫುಲ್ ಆಫ್ ಲಾಸ್ಟಿಂಗ್ ಪವರ್. ಸಿ ಹಿಯರ್, ಇಲ್ಲಿ ಬಲ್ಬನ್ ಏನು ಮಾಡ್ತಾನೆ, ನಾನು ರೆಪ್ರೆಸೆಂಟೇಟಿವ್ ಗಾಡ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು ಈ ಸುಲ್ತಾನ್ರು ದೇ ಆರ್ ಫೇಸ್ಡ್ ದ ಸೋ ಮೆನಿ ಫ್ರೀಕ್ವೆಂಟ್ ರಿವಾಲ್ಟ್ಸ್. ಇವರಲ್ಲೇ ಏನಾಗ್ತಾರೆ, ಬಹಳಷ್ಟು ಒಳಜಗಳಗಳಾಗಿರ್ಬೋದು ಮತ್ತು ಲೋಕಲ್ ರೂಲರ್ಸ್ಗಳಿಂದನೂ ಏನು ಮಾಡ್ತಾರೆ, ಬಹಳಷ್ಟು ರಿವಾಲ್ಟ್ಗಳನ್ನು ಫೇಸ್ ಮಾಡೋದ್ರ ಮೂಲಕ ಅವರ ಪವರನ್ನೆಲ್ಲ ಏನು ಮಾಡ್ತಾರೆ, ತುಂಬಾ ಭಯದಲ್ಲಿ ಅವರ ಅಧಿಕಾರವನ್ನು ನಡೆಸೋವಂಥ ಸಂದರ್ಭದಲ್ಲಿ ಇವರು ಇರ್ತಾರೆ. ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ವಿ ಆರ್ ಗೋ ಟು ದ ಎಕಾನಮಿ. ಆರ್ಥಿಕ ಸ್ಥಿತಿ ಬಗ್ಗೆ ನೋಡ್ತಾ ಹೋಗೋಣ. ದ ಬರ್ಡನ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಹೆವಿಲಿ ಫೆಲ್ ಆನ್ ದ ಪಿಸೆಂಟ್ಸ್. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ, ಡೆಲ್ಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ಡೆಲ್ಲಿಗೆ, ಹಾಗೆಯೇ ಸಿಲ್ವರ್ ಕಾಯಿನಿಂದ ಕಾಪರ್ ಕಾಯಿನ್ಗೆ, ಕಾಪರ್ ಕಾಯಿನಿಂದ ಸಿಲ್ವರ್ ಕಾಯಿನ್ಗೆ, ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದ್ರಿಂದ ಟ್ರೆಷರಿ ವಾಸ್ ಎಂಪ್ಟಿ. ಅವನ ಖಜಾನೆ ಏನಾಗುತ್ತೆ, ಖಾಲಿಯಾಗುತ್ತೆ ಅಂತ ಹೇಳಿದೆ. ಆ ಖಜಾನೆಯನ್ನು ತುಂಬಿಸೋದಕ್ಕೆ ಏನು ಮಾಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್, ಈ ಬರ್ಡನ್ ಅಂದರೆ ಲ್ಯಾಂಡ್ ಟ್ಯಾಕ್ಸನ್ನು ಹೆಚ್ಚು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ದ ಬರ್ಡನ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಹೆವಿಲಿ ಫೆಲ್ ಆನ್ ದ
peasants. ಇಲ್ಲಿ ಜನರು ಏನು ಮಾಡ್ತಾರೆ, ಅತಿಯಾಗಿರ್ತಕ್ಕಂಥ ಕಷ್ಟಕ್ಕೆ ಅವರು ಬೀಳ್ತಾ ಹೋಗ್ತಾರೆ. ಮೊಹಮ್ಮದ್ ಬಿನ್ ತಗ್ಲಕ್ ಫರ್ದರ್ ಇನ್ಕ್ರೀಸ್ಡ್ ದ ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ಗಾಟ್ ಇಟ್ ಕಲೆಕ್ಟ್ ಮರ್ಸಿಲೆಸ್ಲಿ. ನೋಡಿ, ಮೊಹಮ್ಮದ್ ಬಿನ್ ತಗ್ಲಕ್ ಹಿ ಇನ್ಕ್ರೀಸ್ಡ್ ದ ಲ್ಯಾಂಡ್ ರೆವಿನ್ಯೂ, ಭೂಮಿಯ ಮೇಲಿನ ತೆರಿಗೆಯನ್ನು ಏನು ಮಾಡ್ತಾನೆ, ಹೆಚ್ಚಿಸ್ತಾ ಹೋಗ್ತಾನೆ. ಆ್ಯಂಡ್ ಆಲ್ಸೋ ಹಿ ಕಲೆಕ್ಟ್ ದ ಟ್ಯಾಕ್ಸ್ ಮರ್ಸಿಲೆಸ್ಲಿ, ಕರುಣೆನೇ ಇಲ್ಲದಂತೆ ಜನರಿಂದ ಏನು ಮಾಡ್ತಾನೆ, ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಿದ್ದಾರೆ, ಅವ್ರ ಹತ್ರನೂ ಹಣ ಇಲ್ಲ, ಆದರೂ ಕರುಣೆ ಇಲ್ಲದವನಂತೆ ಏನು ಮಾಡ್ತಾನೆ, ಅವ್ರ ಹತ್ರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದು ಜನರ ವಿರೋಧವನ್ನು ಕಟ್ಕೊಳ್ತಾ ಹೋಗ್ತಾನೆ. ವೀವಿಂಗ್ ವಾಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ದ ಪೀಪಲ್. ಸಿ ಹಿಯರ್, ವೀವಿಂಗ್, ಬಟ್ಟೆಗಳನ್ನು ನೇಯ್ತಕ್ಕಂಥದ್ದು ಇಲ್ಲಿಯ ಜನರ ಪ್ರಮುಖವಾಗಿರತಕ್ಕಂತಹ ಕೆಲಸ ಆಗಿರುತ್ತೆ. The cities provided employment to a large number of workers on account of bricks building activity taking their place. ಸಿ ಹಿಯರ್, ಇಲ್ಲಿ ಇಟ್ಟಿಗೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಬಿಲ್ಡಿಂಗ್ಗಳನ್ನ ಕಟ್ತಕ್ಕಂಥದ್ದು ಏನು ಮಾಡ್ತಿದ್ವು, ಹೆಚ್ಚು ಉದ್ಯೋಗಗಳನ್ನ ಜನರಿಗೆ ಒದಗಿಸ್ತಾ ಇದ್ವು. ಆ್ಯಂಡ್ ಆಲ್ಸೋ ದ ಸುಲ್ತಾನ್ಸ್ ವರ್ ಮೇನ್ಲಿ ಇಂಪೋರ್ಟೆಡ್ ದ ಹಾರ್ಸಸ್, ಅಂದರೆ ಬೇರೆ ದೇಶಗಳಿಂದ ಹಾರ್ಸಸ್ಗಳನ್ನ ಏನು ಮಾಡ್ತಾಯಿದ್ರು, ಇಲ್ಲಿಗೆ ತರಿಸ್ಕೊಳ್ತಾ ಇದ್ರು. ದಿಸ್ ಈಸ್ ದ ಎಕನಾಮಿಕಲ್ ಕಂಡೀಷನ್ ಆಫ್ ದ ಡೆಲ್ಲಿ ಸುಲ್ತಾನೇಟ್. ನೆಕ್ಸ್ಟ್ ವಿ ಲರ್ನ್ಡ್ ಅಬೌಟ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಟ್ರೇಚರ್. ದ ಮೇನ್ ಸ್ಟ್ರಕ್ಚರ್ಸ್ ಬಿಲ್ಟ್ ಬೈ ದ ಸುಲ್ತಾನೇಟ್ ವಾಸ್ ದ ಫೇಮಸ್ ಕುತುಬ್ ಮಿನಾರ್. ಇದು 17 ಮೀಟರ್ ಟಾಲ್ ಇದೆ. ನೋಡಿ, ಇಲ್ಲಿ ಡೆಲ್ಲಿ ಸುಲ್ತಾನೇಟ್ಸ್ ಕಟ್ಟಿರ್ತಕ್ಕಂತಹ ದ ಫೇಮಸ್ ಬಿಲ್ಡಿಂಗ್ ಯಾವುದಪ್ಪ ಅಂತ ಹೇಳಿದ್ರೆ ಕುತುಬ್ ಮಿನಾರ್. ಯಾರು ಕಟ್ಟಿದ್ದು? ಕುತುಬುದ್ದೀನ್ ಐಬಕ್ ಕಟ್ಟಿರ್ತಕ್ಕಂಥದ್ದು. ಇಟ್ ಈಸ್ ಎ ಫೇಮಸ್ ಕಾಂಟ್ರಿಬ್ಯೂಷನ್ ಆಫ್ ಡೆಲ್ಲಿ ಸುಲ್ತಾನೇಟ್. ಅದ್ರ ಪಕ್ಕದಲ್ಲೇ ನಾವು ಅಲೈ ದರ್ವಾಜವನ್ನು ನೋಡ್ತಾ ಹೋಗ್ಬೋದು. ಅಲೈ ದರ್ವಾಜ ಆನ್ ಇಂಪ್ರೆಸಿವ್ ಎಂಟ್ರನ್ಸ್. ಸಿ, ದಿಸ್ ಈಸ್ ದ ಎಂಟ್ರೆನ್ಸ್ ಫಾರ್ ಕುತುಬ್ ಮಿನಾರ್, ಅಲೈ ದರ್ವಾಜ. ಓಕೆ. Kuwait ul Islam Mosque, the fort of Siri, these are all the contribution of Delhi Sultanate. All these are in Delhi. ಇವೆಲ್ಲವನ್ನು ನಾವು ಅಲೈ ದರ್ವಾಜ, ಕುತುಬ್ ಮಿನಾರು, ಹಾಗೆಯೇ ಸಿರಿ ಫೋರ್ಟ್, ಇವನ್ನೆಲ್ಲವನ್ನು ನಾವು ಡೆಲ್ಲಿನಲ್ಲಿ ನೋಡ್ತಾ ಹೋಗ್ಬೋದು. ಡ್ಯೂರಿಂಗ್ ದ ಸುಲ್ತಾನೇಟ್ ಪೀರಿಯಡ್ ದ ಉರ್ದು ಲ್ಯಾಂಗ್ವೇಜ್ ಎವಾಲ್ವ್ಡ್. ಇನ್ ದ ಪೀರಿಯಡ್ ಆಫ್ ದಿಸ್ ಸುಲ್ತಾನೇಟ್ ಉರ್ದು ಲ್ಯಾಂಗ್ವೇಜ್ ವಾಸ್ ಇಂಪ್ರೂವ್ಡ್. ಇವರ ಆಳ್ವಿಕೆ ಕಾಲದಲ್ಲಿ ಉರ್ದು ಲ್ಯಾಂಗ್ವೇಜ್ ಏನಾಗುತ್ತೆ, ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಮೀರ್ ಖುಸ್ರು ಆ್ಯಂಡ್ ಅಮೀರ್ ಹಸನ್ ವರ್ ದ ಗ್ರೇಟ್ ಪರ್ಷಿಯನ್ ಪೋಯೆಟ್ಸ್ ಇನ್ ದಿಸ್ ಪೀರಿಯಡ್. ಸಿ ಹಿಯರ್, ಅಮೀರ್ ಹಸನ್ ಆ್ಯಂಡ್ ದಿಸ್ ಇಸ್ ದ ಪಿಕ್ಚರ್ ಆಫ್ ಅಮೀರ್ ಹಸನ್ ಆ್ಯಂಡ್ ಅಮೀರ್ ಖುಸ್ರು. ದೇ ವರ್ ದ ವೆರಿ ಗ್ರೇಟ್ ಪರ್ಷಿಯನ್ ಪೋಯೆಟ್ಸ್ ಇನ್ ದ ಪೀರಿಯಡ್ ಆಫ್ ಡೆಲ್ಲಿ ಸುಲ್ತಾನೇಟ್. ಡೆಲ್ಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಇದ್ದಂತಹ ಫೇಮಸ್ ಆಗಿರ್ತಕ್ಕಂಥ ಪರ್ಷಿಯಾದ ಕವಿಗಳಿವರು ಅಮೀರ್ ಹಸನ್ ಆ್ಯಂಡ್ ಅಮೀರ್ ಖುಸ್ರು. ಸೊ ನೀವಿಲ್ಲಿ ಪಕ್ಕದಲ್ಲಿ ಪೇಟ ಹಾಕಿರೋದು ನೋಡ್ತಿರಲ್ಲ, ದಿಸ್ ಈಸ್ ಅಮೀರ್ ಖುಸ್ರು. ಈ ಕಡೆ ರೆಡ್ ಡ್ರೆಸ್ಸಲ್ಲಿ ನೋಡ್ತಿದ್ದಾರೆ, ಇವರು ಅಮೀರ್ ಹಸನ್. ಓಕೆನಾ. Amir Khusro was a great musician and evolved the musical instruments such as tabla, sitar and others. See, Amir Khusro, he was a great musician, ತುಂಬ ಮಹಾನ್ ಸಂಗೀತಗಾರರಾಗಿದ್ದರು. and also he is using the tabla, sitar and other musical instruments. ನೋಡಿ, ತಬಲವನ್ನು, ಸಿತಾರವನ್ನು, ಇನ್ನೂ ಉಳಿದಂಥ ಹಲವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಇವರು ಯೂಸ್ ಮಾಡ್ತಾಯಿದ್ರು. ದ ಪೊಯೆಟ್ ಜಯಸಿ ರೋಟ್ ದ ಪದ್ಮಾವತ್ ಇನ್ ಉರ್ದು. ಹಾಗೆ ಜಯಸಿ ಅಂತಕ್ಕಂಥ ಒಬ್ಬ ಕವಿ ಪದ್ಮಾವತನ್ನು ಉರ್ದು ಲ್ಯಾಂಗ್ವೇಜಲ್ಲಿ, ಪದ್ಮಾವತ್ ಅನ್ನೋವಂಥ ಒಂದು ಪೊಯಮನ್ನು ಉರ್ದು ಲ್ಯಾಂಗ್ವೇಜಲ್ಲಿ ಬರಿತಾ ಹೋಗ್ತಾರೆ. ರಮಾನಂದ, ಕಬೀರ್ ದಾಸ್, ರೈದಾಸ್ ಆ್ಯಂಡ್ ಮೀರಾಬಾಯಿ ಬಿಲಾಂಗ್ ಟು ದಿಸ್ ಪೀರಿಯಡ್. ನಾವು ಸೋಷಿಯಲ್ ಆ್ಯಂಡ್ ಭಕ್ತಿ ಹೆರಿಟೇಜ್ ಮತ್ತು ಸೂಫಿ ಈ ಲೆಸನ್ಸಲ್ಲಿ ನಾವು ಈ ನೇಮ್ಸ್ಗಳನ್ನ ಕೇಳ್ತಾ ಹೋಗಿದ್ವಿ. ರಮಾನಂದ, ಕಬೀರ್ ದಾಸ್, ಮೀರಾಬಾಯಿ, ಇವರೆಲ್ಲರೂ ಸಹ ಸೂಫಿ ಹೆರಿಟೇಜಸ್ಸು, ಭಕ್ತಿ ಕಲ್ಟ್, ಭಕ್ತಿ ಚಳುವಳಿಯನ್ನು ಮತ್ತು ಸೂಫಿ ಇದರಲ್ಲಿ ಬರ್ತಕ್ಕಂತಹ ಆ ಸಮಕಾಲೀನಲ್ಲಿರ್ತಕ್ಕಂಥದ್ದವರು. ಇವರನ್ನು ನಾವು ಡೆಲ್ಲಿ ಸುಲ್ತಾನೇಟ್ಗಳ ಪೀರಿಯಡಲ್ಲಿ ನಾವು ಇವ್ರನ್ನ ನೋಡ್ತಾ ಹೋಗ್ಬೋದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಡೆಲ್ಲಿ ಸುಲ್ತಾನೇಟ್. ದಿಸ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಡೆಲ್ಲಿ ಸುಲ್ತಾನೇಟ್. ಸೊ ಇಲ್ಲಿಗೆ ಈ ಪಾಠ ಏನಾಗುತ್ತೆ, ಮುಕ್ತಾಯ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.